ಅಮ್ಮ ಈ ಜಗತ್ತಿನ ಅದ್ಭುತ ಸೃಷ್ಟಿ. ಅಮ್ಮನ ಪ್ರೀತಿಗೆ ಸರಿಸಾಟಿ ಎಂಬುದೇ ಇಲ್ಲ. ತನ್ನ ಮಗುವಿಗಾಗಿ ತನ್ನಿಡೀ ಬದುಕನ್ನೇ ಮುಡಿಪಾಗಿಡುವವಳು ತಾಯಿ. ಆ ತಾಯಿ ಪ್ರೀತಿಯನ್ನು ಹೊಮ್ಮಿಸುವ ಕಿರುನಾಟಕದೊಂದಿಗೆ ಇದೀಗ ನಿಮ್ಮ ಮುಂದೆ 10ನೇ ತರಗತಿಯ ವಿದ್ಯಾರ್ಥಿಗಳು. ಊಟಕ್ಕೆ ರೆಡಿ ಮಾಡಕ್ ಹೇಳಿದ್ರಂದ್ರೆ ನಿಂಗೇನಾಯ್ತು ಲಕ್ಷ್ಮಮ್ಮ? ಸುಮ್ನೆ ಕುತ್ಕೊಂಡಿದ್ಯಾ? ಯಾಕೋ ದಾರಿ ಬೇರೆ ಕಾಯ್ತಾ ಇರೋ ಆಗಿದೆ. ಹಾಗೇನಿಲ್ಲ ಶಾರದಮ್ಮ, ಯಾಕೋ ಮನ್ಸೇ ಸರಿ ಇಲ್ಲ. ಯಾಕೆ? ಮನೆ ನೆನ್ಪಾಯ್ತಾ? ಇವತ್ತು ಯಾಕೋ ಏನೋ ನನ್ನ ಮಗ ಸತೀಶ ನನಗೆ ತುಂಬಾ ನೆನಪಾಗ್ತಿದ್ದಾನೆ. ಯಾವುದಕ್ಕೂ ಒಂದು ಫೋನ್ ಮಾಡ್ತೀನಿ, 1 ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಸರಿ, ಏನು ಮಾಡಲಿ? ಫೋನ್ ಮಾಡಿ ನೋಡ್ತೀನಿ. ಸರಿ. ಹಲೋ, ಏನಪ್ಪ ಮಗ ಸತೀಶ, ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬಾ ಬ್ಯುಸಿ ಇದ್ದೀನಿ. ಮತ್ತೆ ಮತ್ತೆ ನನ್ನ ಕರ್ಕೊಂಡು ಹೋಗೋಕ್ ಬರ್ತೀನಿ ಅಂತ ಹೇಳಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಆಯ್ತಮ್ಮ, 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಈಗ ಫೋನ್ ಇಡು. ಬೇಜಾರಾಗ್ಬೇಡ ಬಿಡು ಲಕ್ಷ್ಮಮ್ಮ. ಎಲ್ಲ ಮಕ್ಕಳು ಹೀಗೆ ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದಿಂದೆ ಓಡಾಡ್ತಿರ್ತಾರೆ. ಅದೇ ದೊಡ್ಡವರಾದ್ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಹಾ ಲಕ್ಷ್ಮಮ್ಮ, ನೋಡು ಸೀತಮ್ಮನ ಮಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ತೀರ್ಕೊಂಡೇ ಬಿಟ್ಲು. ಆದ್ರೂ ಮಗ ಬರ್ಲೇ ಇಲ್ಲ. ಸಾಕು ಸಾಕು ನಿಲ್ಸಿ. ನನ್ ಮಗ ಸತೀಶ ಏನು ಅಂತವನಲ್ಲ. ಅವನು ತುಂಬಾ ಬ್ಯುಸಿ ಅಂತೆ, ಅವನಿಗೆ ತುಂಬಾ ಕೆಲಸ ಇದೆಯಂತೆ. ಫೋನ್ ಮಾಡಿದಾಗ ಹೇಗಿದ್ದೀಯಮ್ಮ ಅಂತ ಕೇಳ್ದ. ನೋಡ್ತಾ ಇರಿ, ಅವನು ಬಂದೇ ಬರ್ತಾನೆ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ. ಇದೆಲ್ಲ ನಿನ್ ಭ್ರಮೆ. ಎಲ್ಲ ಹೆತ್ತರು ಪ್ರಾರಂಭದಲ್ಲಿ ಹೀಗೇನೆ ಹೇಳೋದು. ಇರ್ಲಿ ಬಿಡು, ನಿನ್ ಕರ್ಮ. ಆ ದೇವ್ರೇ ನಿನ್ನ ಕಾಪಾಡ್ಬೇಕು. ಅಮ್ಮ ತಗೊಳ್ಳಿ, ಹಣ್ಣನ್ನು ತಿನ್ನಿ. ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿಲ್ಲ. ನಾನೇ ಮಾಡಿ ನೋಡ್ತೀನಿ. ಹಲೋ ಮಗ ಸತೀಶ, 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು, ಫೋನೇ ಮಾಡಿಲ್ಲ. ಎಲ್ಲಪ್ಪ ಇದೆಯಾ? ಎಸ್ ಸರಿ ಅಂತ ಹೇಳೋದಮ್ಮ ನಿಂಗೆ. ನಾನಿಲ್ಲಿ ಎಷ್ಟು ಬ್ಯುಸಿ ಅಂತ ಗೊತ್ತಾ ನಿಂಗೆ? ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ. ಯಾಕೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿಂತೀಯಾ? ಸರಿ ಇಡಮ್ಮ ಫೋನು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಸಮಾಧಾನ ಮಾಡ್ಕೋ ಲಕ್ಷ್ಮಮ್ಮ. ಅಂದಾಗೆ ನೀನಿಲ್ಲಿ ಬರಕ್ ಕಾರಣ ಏನು? ಅಯ್ಯೋ, ಅದನ್ನೇನಂತ ಕೇಳ್ತೀಯ ಸರ್ಸಕ್ಕ? ಅದೊಂದು ದೊಡ್ಡ ಕತೆ, ಹೇಳ್ತೀನಿ ಕೇಳು. ಸರಿ ಹೇಳು.